ತುಂಬಾ ದಿವಸದಿಂದ ಗಿಲ್ಲಿ ಅವರನ್ನ ಕಾವ್ಯ ಅವರ ತಂದೆ ತಾಯಿ ಮನೆಗೆ ಇನ್ವೈಟ್ ಮಾಡ್ತಾನೆ ಇದ್ದಾರೆ. ಬಟ್ ಅದ್ ಯಾವಾಗ ಗಳಿಗೆ ಕೂಡಿ ಬರುತ್ತೋ ಗೊತ್ತಿಲ್ಲ. ಗಿಲ್ಲಿ ಅವರು ಇನ್ನ ಸಹ ವಿಸಿಟ್ ಮಾಡಿಲ್ಲ. ಸೊ ಹೀಗಾಗಿ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಕುತೂಹಲ, ಯಾವಾಗ ಗಿಲ್ಲಿ ಅವರು ಕಾವ್ಯ ಅವರ ಮನೆಗೆ ಹೋಗಿ ಊಟವನ್ನ ಮಾಡ್ತಾರೆ. ಯಾಕಂದ್ರೆ ಗೆಸ್ಟ್ ಆಗಿ ಇನ್ವೈಟ್ ಮಾಡಿರ್ತಾರೆ. ಬಿಗ್ ಬಾಸ್ ಗೆದ್ದ ಬಳಿಕ ಯಾವೆಲ್ಲ ಕ್ರೇಜ್ ಕ್ರಿಯೇಟ್ ಆಗಿದೆ ಅಂತ ಎಲ್ರಿಗೂ ಕೂಡ ಗೊತ್ತು. ಅದನ್ನ ಕಾವ್ಯ ಅವರ ತಂದೆ ತಾಯಿ ಪ್ರತಿದಿನ ಸಹ ನೋಡ್ತಾ ಇರ್ತಾರೆ. ಮೂವಿ ಶೂಟಿಂಗ್ ಮತ್ತೆ ಸಿನಿಮಾ ಟಾಕ್ಸ್ ಗಳಾಗಿರ್ಬೋದು, ಎಲ್ಲಾ ರೀತಿಯ ಒಂದು ಕಾರ್ಯಕ್ರಮಗಳಿಗೆ ಹೋಗುವಂತದ್ದಾಗಿರ್ಬೋದು, ಟಿವಿಲಿ ಬರೋದು ಎಲ್ಲವೂ ಕೂಡ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಇದೆ. ಗಿಲ್ಲಿ ಅವ್ರ ದೊಡ್ಡ ಅಭಿಮಾನಿಗಳು ಅವರು ಕೂಡ ಗಿಲ್ಲಿನ ಮನೆಗೆ ಇನ್ವೈಟ್ ಮಾಡಿರ್ತಾರೆ, ಊಟಕ್ಕೆ ಬನ್ನಿ ಅಂತೆಲ್ಲ ತಿಳಿಸ್ತಾ ಇರ್ತಾರೆ. ಬಟ್ ಗಿಲ್ಲಿಗೆ ಸಮಯ ಸಿಗ್ತಿಲ್ಲ, ಸಮಯ ಸಾಲ್ತಾನೂ ಇಲ್ಲ. ಯಾಕಂದ್ರೆ ಹಲವಾರು ಫಂಕ್ಷನ್ ಪ್ರೋಗ್ರಾಮ್ಗಳನ್ನ ಒಪ್ಕೊಂಡ್ಬಿಡ್ತಾರೆ, ಬೆಳಗ್ಗೆಯಿಂದ ಸಂಜೆ ತನಕ ಅದೇ ಆಗ್ಬಿಡುತ್ತೆ. ಸೊ ಅವ್ರಿಗೆ ತಮ್ಮ ಮನೆಗೆ ಹೋಗಕ್ಕೆ ಸಮಯ ಸಿಗ್ತಲ್ಲ. ಹಬ್ಬಕ್ಕೆ ಅಂದ್ರೆ ಯುಗಾದಿ ಹಬ್ಬಕ್ಕೆ ಕೇವಲ ಒಂದು ದಿವಸ ಮಾತ್ರ ಊರಿಗೆ ಹೋಗಿ ಬರ್ತಾರೆ. ಅದ್ ಬಿಟ್ರೆ ಇಲ್ಲೇ ಓಡಾಟ ಸುತ್ತಾಟ ಎಲ್ಲವನ್ನೂ ಕೂಡ ನಡೆಸ್ತಾ ಇರ್ತಾರೆ. ಗಿಲ್ಲಿ ಜೊತೆಗೆ ಪಾಪ ಅವರ ಅಣ್ಣ ಸಹ ಯಾವಾಗ್ಲೂ ಗಿಲ್ಲಿ ಜೊತೆಗೇನೆ ಇರ್ತಾರೆ, ಒಂದು ಸಪೋರ್ಟ್ ಆಗಿ. ಏನೇ ಕಾಲ್ಸ್ ಗಳಿದ್ರು ಕೂಡ ಮ್ಯಾನೇಜ್ ಮಾಡುವಂತ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಗಿಲ್ಲಿ ಅವ್ರು ಆಚೆ ಹೋಗ್ಬೇಕು ಅಂದ್ರೆ ಸಾಮಾನ್ಯವಾಗಿ ನಡ್ಕೊಂಡು ಹೋಗಕ್ ಆಗಲ್ಲ. ಮುಂಚೆ ಇದ್ರೆ ನಡ್ಕೊಂಡು ಹೋಗ್ಬಿಡೋರು, ಒಬ್ರೇ ಹೋಗ್ಬಿಡೋರು. ಆದ್ರೆ ಈಗ ಕಂಪ್ಲೀಟ್ ಸೆಕ್ಯೂರಿಟಿ ಇರಲೇಬೇಕು, ಬೌನ್ಸರ್ಸ್ ಗಳು ಇರಲೇಬೇಕು, ಪೊಲೀಸ್ ಪ್ರೊಟೆಕ್ಷನ್ ಜೊತೆಗೆ ಗಿಲ್ಲಿ ಅವರು ಯಾವುದೋ ಒಂದು ಫಂಕ್ಷನ್ ಗೆ ಹೋದ್ರು ಹೋಗ್ತಾರೆ. ಸೊ ಆ ರೀತಿಯ ಒಂದು ಕ್ರೇಜ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಈಗ ನೆಕ್ಸ್ಟ್ ಲೆವೆಲ್ ಜನರಂತೂ ಇಷ್ಟಪಡ್ತಾರೆ, ಗಿಲ್ಲಿನ ರೆಕಗ್ನೈಸ್ ಮಾಡ್ತಾರೆ. ಇದೆಲ್ಲಕ್ಕೂ ಕೂಡ ಕಾರಣ ಬಿಗ್ ಬಾಸ್ ವಿನ್ ಆಗಿದ್ದು ಅಂತಾನೆ ಹೇಳ್ಬೋದು. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ.